ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನು ತಾರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ವ್ಯಾಕ್ಸಿನೇಷನ್ ಇದೆ ಇವತ್ತು. ವ್ಯಾಕ್ಸಿನೇಷನ್ನು ಅವ್ನಿಗೆ 9 ತಿಂಗಳು ತುಂಬದಾಗೆ ಹಾಕಿಸ್ಬೇಕಿತ್ತು ಆಯಿತಾ. 1 ವೀಕ್ ಲೈಟ್ ಆಗಿಬಿಟ್ಟಿದೆ. ಸೊ ಇವಾಗ ಹಾಕ್ಸೋಕೆ ಹೋಗ್ತಾಯಿದ್ದೀವಿ. ಹಾಗೆ ಒಂದು ರೆಸಿಪಿ ಮಾಡ್ತಾಯಿದ್ದೆ, ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಬನ್ನಿ. ಇವನಿಗೊಂದು ಅವಲಕ್ಕಿದು ಒಂದು ರೆಸಿಪಿ ಮಾಡ್ತಾಯಿದ್ದೆ. ಹಲೋ ಹಲೋ ನೋಡ್ರಿ ಆ್ಯಕ್ಷನ್. ಯಾಕೋ ಬೆಳಗ್ಗೆ ಎದ್ದಾಗಿಂದ ಶೀತ ಆಗಿಬಿಟ್ಟೈತೆ. ಇವಾಗ ಆಷಾಢದ ಗಾಳಿ ಬೇರೆ, ಒಳಗಿರುವಂದ್ರೆ ಕೇಳಲ್ಲ ನನ್ನ ಮಗ. ಏನು ಮಾಡೋದು, ಯಾಕೋ ಬೆಳಗ್ಗೆಯಿಂದ ಶೀನ್ತಾ ಇದ್ದಾನೆ. ನಾನು ಜಸ್ಟ್ ಬಾಯ್ ವಾಶ್ ಮಾಡಿದ್ದೀನಿ ಅಷ್ಟೇ, ಇನ್ನೂ ಮುಖ ತೊಳೆದಿಲ್ಲ. ಸೊ ಹಾಗಾಗಿ ಹಿಂಗಿದ್ದೀನಿ. ಈಗ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ರೆಸಿಪಿನ ತೋರಿಸ್ತೀನಿ. ಸೊ ನಾನು ಒಂದು ಇಡಿಯಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2 ಟೈಮ್ಸ್ ವಾಶ್ ಮಾಡಿ, ನಾನು ಮಾಮೂಲಿ ಅಡುಗೆ ಯೂಸ್ ಮಾಡ್ತೀವಲ್ಲ ಫಿಲ್ಟ್ರ್ ನೀರು, ಅದನ್ನು ನೆನೆಸಿ ಇಡಬೇಕು. ಒಂದು 1/2 hour ನೆನೆಸಿ ಬಿಡಬೇಕು ಇದನ್ನು, ಆಯಿತಾ ಗೈಸ್. ಸೊ ನಾನು ತೊಳೆದ್ಬಿಟ್ಟು ನೆನೆಸಿ ಇಡ್ತಾಯಿದ್ದೀನಿ. ಅದಾದಮೇಲೆ ನಿಮಗೆ ಪಾಲಕ್ಕಿದ್ರೆ ಮನೇಲಿ ಪಾಲಕ್ಕು, ಯಾವ ಥರ ತರಕಾರಿ ಬೇಕಾದ್ರೂ ಇದ್ರಿಗೆ ಹಾಕೋಬೋದು. ಸೊ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಕ್ಯಾರೆಟು, ಬೀಟ್ರೋಟು ತುರಿದು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಕೂಡ ತುರಿದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ 1 ಇಜ್ಜಿಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆ್ಯಂಡ್ ಟೊಮೊಟೊ ಕೂಡ ತುರಿದು ಹಾಕ್ಕೊಂಡಿದ್ದೀನಿ. ಅದು ಬೀಟ್ರೋಟ್ ಇನ್ನೇ ತುರಿದ್ನಲ್ಲ, ಹಾಗಾಗಿ ರೆಡ್ ಆಗಿಬಿಟ್ಟಿದೆ. ಎಲ್ಲ ತುರಿದು ಹಾಕ್ತೀನಿ, ನಾನು ಕಟ್ ಮಾಡಿ ಹಾಕಲ್ಲ, ನಾನು ತುರಿದು ಹಾಕ್ತೀನಿ. ಅದೇ ಬೀಟ್ರೋಟ್ ತುರಿತಾರಲ್ಲ ಅದರಲ್ಲಿ ತುರಿದು ಹಾಕ್ತೀನಿ ನಾನು. ಸೊ ಇಲ್ಲಿ ನಾನು ಒಗ್ಗರಣೆಗೆ ಫಸ್ಟು ನಾನು ಅವಲಕ್ಕಿ ನೆನೆಸಿದ್ನಲ್ಲ, ಅದನ್ನು ಚೆನ್ನಾಗಿ ನೆಂದಿದೆಯಾ ಅಂತ ನೋಡ್ಕೋತೀನಿ, ಆಯಿತಾ. ಅನ್ನದ ಥರ ಅದು ಸಾಫ್ಟ್ ಆಗಬೇಕು, ಮುಷ್ಟಿ ಇಸ್ಕಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಆಯಿತಾ. ಅಲ್ಲಿವರೆಗೂ ನೆನೆಸ್ಕೊಳ್ಳಿ, ಇಲ್ಲಾಂತಂದರೆ ಮಕ್ಕಳಿಗೆ ಹಂಗೆ ಅಕ್ಕಿ ಥರ ಸಿಗುತ್ತೆ. ಸೊ ಚೆನ್ನಾಗಿರಲ್ಲ, ಅವ್ರು ತಿನ್ನಲ್ಲ ಇಷ್ಟಪಟ್ಟು. ಸೊ ಫಸ್ಟು ಚಿಕ್ಕದೊಂದು ಬಾಣಲಿ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಯಾವುದು ಇರುತ್ತೆ ಅದನ್ನು ಇಟ್ಕೊಳ್ಳಿ. ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ನೀವು ಮಕ್ಕಳಿಗೆ ತುಪ್ಪ ಏನಾದರೂ ಕೊಟ್ಟು ರೂಢಿ ಮಾಡಿದ್ದೀರಾ ಅಂತ ಹೇಳಿದರೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಮಕ್ಳಿಗೂ. ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು, ಸೊ ನಾನು ಪಕ್ಕದಲ್ಲಿ ಕಾಫಿ ಇಕ್ಕಿದ್ದೀನಿ, ಆಯಿತಾ ಗೈಸ್. ಉಕ್ಬಿಡ್ತು, ನಾನು ನೋಡೇ ಇಲ್ಲ, ಚೆಲ್ಲೋಗ್ಬಿಡ್ತು. 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಾಯ್ದಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತೀನಿ. ಸೊ ಸಾಸಿವೆ ನಾನು ಆಫ್ ಮಾಡಿಬಿಟ್ಟಿದ್ದೀನಿ ಗ್ಯಾಸ್ನ, ಆಯಿತಾ. ಸ್ವಲ್ಪ ತುಪ್ಪ ಕಾಯ್ದೋಗ್ಬಿಟ್ಟಿತ್ತು ಅಂಥೇಳಿ ಆಫ್ ಮಾಡ್ಕೊಂಡು ಮತ್ತೆ ಆನ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡೆ ಫಸ್ಟು, ಆಮೇಲೆ ಜೀರಿಗೆನೂ ಹಾಕ್ಕೊಂಡೆ. ಜೀರಿಗೆ ಹಾಕ್ಕೊಂಡ್ರೆ ಬೇಗ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ. ಜೀರಿಗೆ ಮೆಣಸು ಯೂಸ್ ಮಾಡೋದ್ರಿಂದ ಬೇಗ ಡೈಜೆಸ್ಟ್ ಮಾಡ್ಕೊತಾರೆ. ಸೊ ಆಫ್ ಹಾಕ್ಕೊಂಡೆ, ಯಾಕಂದರೆ ಹೇಳಿದ್ನಲ್ಲ ಆವಾಗಲೇ ತುಪ್ಪ ಕಾಯ್ದೋಗ್ಬಿಟ್ಟಿತ್ತು ಅಂತೇಳಿ. ಆಮೇಲೆ ಮತ್ತೆ ಆನ್ ಮಾಡಿದೆ. ಆಮೇಲೆ ನಾನೇನು ತುರಿದಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಮತ್ತು ಕ್ಯಾರೆಟು, ಬೀಟ್ರೋಟು, ಟೊಮೊಟೊ, ಈರುಳ್ಳಿ, ಈ 3 ಹಾಕ್ಕೊತಾ ಇದ್ದೀನಿ. ಸೊ ನಾನು ಬೀಟ್ರೋಟ್ ನೋಡಿ, ನೀವು ನೋಡ್ತಾ ಇರ್ಬೋದು, ಎಲ್ಲ ಸುರಿದೋಗ್ಬಿಡ್ತು ಗೈಸ್. ಈ ಕಡೆ ನೋಡಿಕೊಂಡು ನಮ್ಮ ಮನೇಲಿ ಬಂದು ಬೈದರು, ಏನು ಮಾಡ್ತಾಯಿದ್ದೀನಿ ನೀನು ಅಂತ ಹೇಳ್ಬಿಟ್ಟು. ಆಮೇಲೆ ಕ್ಲೀನಾಗಿ ಓಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಬೀಟ್ರೋಟು, ಕ್ಯಾರೆಟ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಅವನು ತರಕಾರಿನೇ ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಈ ಥರ ಸ್ವಲ್ಪ ತುರಿದು ಏನಾದರೂ ಸರ್ಕಸ್ ಮಾಡಿದ್ರೆ ಸ್ವಲ್ಪ ತಿಂತಾನೇನೋ ಅಂತ ಹೇಳ್ಬಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ. ಇಷ್ಟೂ ತಿನ್ನೋದಿಲ್ಲ, ಆಯಿತಾ ಗೈಸ್. ಅವನು ಒಂದು ತುತ್ತು ತಿನ್ನೋದೇ ಒಂದು ಇಡಿಯಷ್ಟು ತಿನ್ನೋದೇ ಹೆಚ್ಚು ಅವನು. ಸೊ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಅದೇನು ತುಪ್ಪ ಇರುತ್ತೆ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸು ತೊಡಿ. ನಿಮಗೆ ಕರೆಕ್ಟಾಗಿ ಈ ಥರ ಮೆತ್ತಗಾಗಬೇಕು, ಅದು ನಿಮಗೆ ಗೊತ್ತಿರುತ್ತಲ್ಲ ಮೆತ್ತಗಾಗೋದು. ಸೊ ಹಿಂಗೆ ಹಿಂಡಿದ್ರೆ ಇದು ಸ್ಪ್ಲೆಂಡ್ ಆಗಬೇಕು. ಅನ್ನ ನಾವು ಮಿದ್ದಿ ಹೆಂಗೆ ತಿನ್ನಿಸ್ತೀವಿ ಆ ಥರ ಮೆತ್ತಗಾಗಿರ್ಬೇಕು ಅವಲಕ್ಕಿ.
ಆವಾಗ ಹಾಕ್ಕೊಳ್ಳಿ. ಅವಲಕ್ಕಿ ಹಾಕ್ಕೋಬೇಕಾದ್ರೆ ಏನಂತ ಗೊತ್ತಾ, ಅದು ಸ್ವಲ್ಪ ನೀರನ್ನ ಬಿಟ್ಕೊಂಡಿರಿ, ಜಾಸ್ತಿ ಪೂರಾ ಸೋರ್ಸೋಕೆ ಇದು ಮಾಡ್ಕೋಕೆ ಹೋಗ್ಬೇಡಿ, ಮೀನ್ಸ್ ಸೋರಿಸ್ಬೇಡಿ. ಸ್ವಲ್ಪ ನೀರು ಹಂಗೆ ಹಾಕಿ ಅದು ನಾವೇನಾದ್ರು ಬೀಟ್ರೋಟ್ ಕ್ಯಾರೆಟ್ನ ತುರಿದು ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಬೇಯೋಕ್ಕೂ ಎಲ್ಪ್ ಆಗುತ್ತೆ ಅದರೊಳಗೆ ನೀರಿದ್ದರೆ. ಇದು ಅರಿಶಿನ ಪುಡಿ ಕೂಡ ಹಾಕ್ಕೋಬೋದು, ಆ್ಯಂಡ್ ಆಲ್ಸೋ ಪಾಲಕ್ ಕೂಡ ನೀವು ಹಾಕ್ಕೋಬೋದು. ನಾನು ಪಾಲಕ್ ಇರಲಿಲ್ಲ ಮನೇಲಿ ಅಂತ ಹಾಕಲಿಲ್ಲ, ಇದಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಇರುತ್ತಲ್ಲ ಅವಲಕ್ಕಿಲಿ, ಅದು ತರಕಾರಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ, ಸ್ವಲ್ಪ ಮುಚ್ಚಿ ಕೂಡ ಬೇಯಿಸ್ಕೊಬೋದು ನೀವು. ಸೊ ಒಂದು ಸ್ವಲ್ಪ ನಾನು ಸಾಲ್ಟ್ ಕೂಡ ಯೂಸ್ ಮಾಡ್ತೀನಿ, ಅವನಿಗೆ ಸಾಲ್ಟ್ ಕೊಡ್ತೀನಿ, ಹಾಗಾಗಿ ಒಂದೇ ಒಂದು ಚಿಟಿಕೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಹಾಕ್ಕೋಬೇಡಿ. ನೋಡಿ ಈ ಥರ ಫೈನಲಾಗಿ ಆಗಿದೆ. ಇದನ್ನು ಅವನಿಗೆ ತಿನ್ನಿಸ್ತೀನಿ ನಾನು ಇವಾಗ. ಸೊ ತಿನ್ನಿಸಾದ್ಮೇಲೆ ಅವನಿಗೆ ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಿ ತಲೆಗೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಹಾಸ್ಪಿಟಲ್ಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಸೊ ಇನ್ನೇನು ರೆಡಿ ಆಗೋದು ಅಂಥೇಳಿ ಒಂದು ಹಾಗೆ ಮುಖ ತೊಳ್ಕೊಂಡು ತಲೆನ ಬಂದ್ ಮಾಡಿಕೊಂಡು ಅವ್ನು ಹೇಗಿದ್ದ ಹಾಗೆ ಕರ್ಕೊಂಡಿದ್ವಿ ವ್ಯಾಕ್ಸಿನೇಷನ್ಗಲ್ವಾ ಅಂಥೇಳಿ. ಸೊ ಅವನು ವ್ಯಾಕ್ಸಿನೇಷನ್ ಹಾಕಿಸ್ ಮಕ್ಕಳೆಲ್ಲ ನೋಡ್ತಾ ಇದ್ದಾವಲ್ಲ, ಎಷ್ಟೊಂದು ಜನ ಮಕ್ಕಳಿದ್ರಲ್ಲ ಅದನ್ನು ನೋಡ್ತಾ ಇದ್ದ. ದೀಕ್ಷ್ ಹಾಕ್ಬಿಟ್ರ, ಇಂಜೆಕ್ಷನ್ ಹಾಕ್ಬಿಟ್ರ. ಕಾರೂ ಇಲ್ಲ ಇವತ್ತು, ಏನೂ ಇಲ್ಲ. ದೀಕ್ಷು ಆವಾಗಲೇ ಕೊಟ್ಟಿದ್ದು ಎಡಗೈಗೆ ಅನಿಸ್ತತ್ತಲ್ಲ. ಆಗೋಯ್ತಾ ಮೊನ್ನೆ? ಹೆಂಗಪ್ಪ ದೀಕ್ಷು? ದೀಕ್ಷು ಏನು ಮಾಡ್ತಿದ್ದಿ? ಬೇಡ, ಕೈ ನೋಯ್ತದೆ, ಇಂಜೆಕ್ಷನ್ ಕೊಡ್ತಾರೆ ಕೈಗೆ ಇವಾಗ. ಆಗೋಯ್ತು, ಮುಗೀತು ವ್ಯಾಕ್ಸಿನ್. ಇನ್ನು 1.5 ವರ್ಷಕ್ಕೆ ಗೊಣ್ಣೆ ಬತ್ತೈತಲ್ಲವ ಮೂಗಲ್ಲಿ. ಆಗೋಯ್ತಲ್ಲ. ಹೆಂಗೆ ದೀಕ್ಷಾ? ನೋತದ ನಿಂಗೆ ಅದು ಬಿದ್ದೋಯ್ತದ ಆಧಾರ್ ಕಾರ್ಡ್. ಸೊ ವ್ಯಾಕ್ಸಿನ್ ಆಯಿತು, ಒಂದು 1/2 ಅವರ್ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ, ಹಾಗಾಗಿ ಕೂತಿದ್ದೀವಿ ಇಲ್ಲೇ. ಬಿಡು ಅದನ್ನು ತೆಗಿ, ಬೈನ ದುಪ್ಪಳಿಸ್ತಾವ ನಿನ್ನವನು. ಪಾಪಣ್ಣಿ, ಪಾಪ ಎಲ್ಲೋಯ್ತು ಪಾಪ? ಪಾಪ ಏನೋ ಹೋಗೋಯ್ತು ಮಗನೇ. ಸೊ ಅಗೇನ್ ಐ ಗೈಸ್, ಸೊ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡು ಬಂದ್ವಿ. ಸೊ ಸ್ವಲ್ಪ ಫೀಡ್ ಮಾಡಿಬಿಟ್ಟು ಮಲಗಿಸಿದ್ದೀನಿ. ಸೊ ಯಾಕಪ್ಪ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿಸ್ತೀನಿ ಅಂದರೆ, ನಮ್ಮೂರಲ್ಲಿ ಹಾಕ್ತಾರೆ, ಇದು 3 ಇಂಜೆಕ್ಷನ್ ನಮ್ಮೂರಲ್ಲೇ ಹಾಕ್ಸಿದ್ದು. ಬಟ್ ಇವಾಗ ಮಾತ್ರ ಈ ಸಲ ವ್ಯಾಕ್ಸಿನೇಷನ್ ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ಸಿದ್ದು. ಯಾಕಂದರೆ ಮುಂದಿನ ತಿಂಗಳು ಹಾಕ್ತೀನಿ ಅಂತಂದರು ನಮ್ಮೂರಲ್ಲಿ. ಪ್ರತಿ 2ನೇ ಗುರುವಾರ ಅಷ್ಟೇ ಅಂತ, ಒಂದೇ ಸಲ ಅಂತ ಹಾಕೋದು ಊರಲ್ಲಿ.
ಸೊ ಹಾಗಾಗಿ ಅವ್ನಿನ್ನೂ ತುಂಬಕ್ಕೆ ಒನ್ ಡೇ ಇತ್ತು. ನಾನು ಹೆಂಗೆ ಹಾಕಿಸ್ಬೋದು ಅಂತ ಅವ್ರು ಹೇಳಿದ್ರು ಆಯಿತಾ. ನಾನು ಹೆಂಗೆ ಹಾಕ್ಸ್ಲಿ 9 ತಿಂಗಳು ತುಂಬಕ್ಕಿಂತ ಮುಂಚೆ ಹೆಂಗೆ ಹಾಕ್ಸೋಕ್ಕಾಗುತ್ತೆ. ತುಂಬ ಒಂದು 2-3 ದಿನ ಆದಮೇಲೆ ಹಾಕಿಸ್ಬೋದು. ತುಂಬಕ್ಕಿನ್ನ 1 ದಿನ 2 ದಿನ ಇದ್ದಂಗೆ ಹಾಕ್ಸೋಕ್ಕಾಗುತ್ತಾ 9 ಮಂತ್ಸ್ ವ್ಯಾಕ್ಸಿನು? ಬೇಡ ನನಗೆ, ಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿಸ್ಕೊತೀನಿ ನಾನು ಅಂತ ಹೇಳಿದೆ ಅಕ್ಕಂಗೆ. ಸೊ ಹಾಕ್ಕೊಡಲ್ಲ ಅಂತ ಹೇಳಿದರು ಅವರು. ಬಟ್ ಏನಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದೆ, ಆರಾಮಾಗಿ ಹಾಕ್ಕೊಟ್ರು. ಏನು ಕೇಳಲಿಲ್ಲ, ಯಾಕೆಲ್ಲ ಹಾಕ್ಸ್ತಾ ಇದ್ದೀರಾ ಏನೇ ಆಯ್ತಾ ಅಂತ ಕೇಳಲಿಲ್ಲ, ಆರಾಮಾಗಿ ಹಾಕ್ಕೊಟ್ರು. ಬಟ್ ಪೇಯ್ನ್ಲೆಸ್ ಇಂಜೆಕ್ಷನ್ ಅಂತ ಕೊಟ್ಟಿದ್ದು ಈ ಸಲ 9 ಮಂತದ್ದು 4 ಇಂಜೆಕ್ಷನ್ ಕೊಟ್ಟರು. ಕೈಗೆ 2, ತೊಡೆಗೆ 2. ಅವನು ಕೈ ಕೊಟ್ಟಾಗ ಏನೂ ಹತ್ತಿಲ್ಲ ಆಯಿತಾ. ತೊಡೆ ಕೊಟ್ಟಾಗ ಸಿಕ್ಕಾಪಟ್ಟೆ ಹತ್ತಾದ್ಮೇಲೆ ಏನಿಲ್ಲ, ಆರಾಮಾಗಿದ್ದಾನೆ. ಇನ್ನೂ ಏನು ಆ ಥರ ಪೇಯ್ನ್ ಏನೂ ನೋಡಿಲ್ಲ ನಾನು. ಜ್ವರ ಬರಲ್ಲ ಅಂತ ಹೇಳಿದ್ರು. ಅಕಸ್ಮಾತ್ ಜ್ವರ ಬಂದರೆ ಪ್ಯಾರಾಸಿಟಮಾಲ್ ಹಾಕಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ದಾರೆ. ಇದು ತೊಗೊಂಡು ಬಂದಿದ್ದೀವಿ, ಗೌರ್ಮೆಂಟ್ ಹಾಸ್ಪಿಟಲ್ಲೇ ಕೊಡ್ತಾರೆ ಪ್ಯಾರಾಸಿಟಮಾಲ್. ಅಕಸ್ಮಾತ್ ಬಂದರೆ ಹಾಕಿ, ಬರಲ್ಲ, ಇದು ಪೇಯ್ನ್ಲೆಸ್ ಕೊಟ್ಟಿರೋದು ನಾವು ಇಂಜೆಕ್ಷನ್ನು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದೇ ಕೊಡೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಇರಲಿ ಎಮರ್ಜೆನ್ಸಿಗೆ ಅಂತೇಳಿ ಬರ್ಸ್ಕೊಂಡು ನಾನೇ ತೊಗೊಂಡು ಬಂದೆ. ಸೊ ಇದೂ ನಮ್ಮ ಮನೇಲಿ ಇತ್ತು, ಅದು ನಮ್ಮ ಅಮ್ಮನ ಮನೇಲಿದೆ. ಸೊ ಅಲ್ಲಿ ಮತ್ತೆ ಹೋಗೋಕ್ಕಾಗಲ್ಲ ಅಂಥೇಳಿ ಮತ್ತೆ ಡಾಕ್ಟ್ರ್ ಹತ್ರ ಬರ್ಸ್ಕೊಂಡು, ಸಿಸ್ಟರ್ ಹತ್ರ ಬರ್ಸ್ಕೊಂಡು ತೊಗೊಂಡು ಬಂದ್ವಿ. ಸೊ ಇವಾಗ ನಮಗೆ ಮಲಗಿಸಿದ ಸ್ವಲ್ಪ ತಿನ್ನಿಸ್ಬಿಟ್ಟು ಮನೆಗೆ ಬಂದು ಸ್ವಲ್ಪ ಸರಿ ತಿನ್ನಿಸ್ಬಿಟ್ಟು ಮಲಗಿಸಿದ್ದೀನಿ. ಅಲ್ಲಿ ಇಂಜೆಕ್ಷನ್ ಕೊಟ್ಟು ಒಂದು 1/2 hour ಅಲ್ಲೇ ಕೂತ್ಕೋಬೇಕು ಗೈಸ್ ಆಯಿತಾ. ಮಕ್ಕಳು ಯಾವ ಥರ ಇದು ಮಾಡ್ತಾರೆ ಇವಾಗೇನೋ ಹೊಸ್ದಾಗಿ ಅನಿಸ್ತದೆ, ನಂಗೆ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ಎಲ್ಲರನ್ನೂ ಒಂದು ಅರ್ಧ ಗಂಟೆ ಕುಂಡಿಸ್ಕೊಂಡು ಮಕ್ಕಳನ್ನ ಆರಾಮ ಮಾಡಿಸಿ ಚೆನ್ನಾಗಿ ಹಾಕಿಸ್ತಾರೆ. ನನಗೇನು ಅಷ್ಟೊಂದು ಗೌರ್ಮೆಂಟಲ್ಲಿ ಹಾಕಿಸ್ಬೇಕಾ ಅನ್ನೋ ಥರ ಚೆನ್ನಾಗಿ ಹಾಕಿದ್ರು ಮಾತ್ರ. ಇಲ್ಲಿ ನಮ್ಮ ಊರಿಗಿಂತ ಇಲ್ಲಿ ಆನೆಸ್ಟಾಗಿ ಹೇಳ್ತೀನಿ, ಇಲ್ಲಿ ಚೆನ್ನಾಗಿ ಹಾಕಿದ್ರು. ಮಾತಾಡ್ಸ್ಕೊಂಡು ಮಕ್ಕಳನ್ನ ಅವ್ರ ಹತ್ರ ಸ್ವಲ್ಪ ಸಮಾಧಾನ ಮಾಡಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಹಾಕ್ಸಿ ಪರವಾಗಿಲ್ಲ ಅಂಥೇಳಿ ಹಾಕ್ಸಿದ್ರು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡು ಬಂದ್ವಿ. ಇವಾಗ ಹರೀಶ ಕೆಲ್ಸಕ್ಕೆ ಹೋದ್ರು ಬಿಟ್ಬಿಟ್ಟು, ಅಮ್ಮನ ಬಿಟ್ಬಿಟ್ಟು. ಸೊ ನನಗೆ ಇಲ್ಲಿ ಒಂಥರ ಗಾಯ ಆಗಿದೆ, ನಿಮಗೆ ತೋರಿಸ್ತೀನಿ. ನಿಮಗೆ ಕಾಣಿಸ್ತಿದೆ ಇಲ್ಲಿ ಕೈ ಹತ್ರ ಗಂಟು ಥರ ಆಗಿದೆ. ನಿಮಗೆ ಈ 1-2 ತಿಂಗಳಿಂದ ಈ ಥರ ಗಂಟು ಥರ ಆಗಿದೆ. ಕಂಬಿ ನಮ್ಮದು ಈಚೆಡೆ ಕಂಬಿ ಇದೆಯಲ್ಲ, ಅಲ್ಲಿ ಹಿಂಗಂದು ಹೊಡ್ಕೊಂಬಿಟ್ಟೆ. ಆವಾಗಲಿಂದ ಈ ಥರ ಗಂಟಾಗ್ಬಿಟ್ಟಿದ್ದೆ. ಇದನ್ನು ತೋರಿಸ್ಕೊಳ್ಳೋಣ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಏನಂತಾರೆ ಅಂತ ಕೇಳಿಸ್ಕೊಂಡು ಆಮೇಲೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ. ಹರೀಶಂಗೆ ಟೈಮ್ ಆಗೋಯ್ತು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟ. ನಾಳೆ ಏನಾದರೂ ಹೋಗಿ ತೋರಿಸ್ಕೊಳ್ಬೇಕು. ಯಾಕೆ ಹಿಂಗೆ ಗಂಟಾಯಿತು ಅನ್ನೋದೇ ಗೊತ್ತಿಲ್ಲ. ಅದು ರಕ್ತ ಏನಾದರೂ ಕಟ್ಟಾಯಿತೋ ಏನೋ ಗೊತ್ತಿಲ್ಲ. ಇದ್ರ ಕಂಬಿಗೆ ಕೈ ಹಿಂಗೆ ಪಟ್ಟಂತ ಏನೋ ಎತ್ಕೊಳ್ಳೋಕೆ ಅಂತ ಹೊಡೆದೆ, ಅವಾಗ ಹಿಂಗೆ ಗಂಟಾಗ್ಬಿಟ್ಟೈತೆ. ತೋರಿಸ್ಬೇಕು ಫಸ್ಟು. ಈಗ ನೋಗೇವೇನೂ ಇಲ್ಲ, ಚೆನ್ನಾಗಿ ಕೈ ಕಾಲೆಲ್ಲ ಆಡಿಸ್ತಾ ಇದ್ದೀನಿ. ಬಟ್ ಗಂಟಾಗ್ಬಿಟ್ಟೈತೆ. ಈ ಐಸ್ ಕ್ಯೂಬ್ ಇರುತ್ತೆ, ವಿಕ್ಸ್ ಹಾಕ್ತೆ, ಬಟ್ ಅದು ಕರಗ್ತಾನೆ ಇಲ್ಲ, ಯಾಕಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಡಾಕ್ಟ್ರ್ ಹತ್ರ ತೋರಿಸ್ತೀನಿ. ಅದು ಇಲ್ಲಿ ನಮಗೆ ಗೊತ್ತಿರೋರು ಅಲ್ಲಿ ಕಟ್ಟಿರೋದು ಕ್ಯೂ ಆಗಿಬಿಟ್ಟಿರ್ತದೆ. ಅದು ಕ್ಯೂಗೆ ಒಂದು ಸ್ವಲ್ಪ ಏನಾದರೂ ಕೊಡ್ತಾರೆ, ಆಯಿಂಟ್ಮೆಂಟ್ ಇರುತ್ತೆ, ಅಲ್ಲಿ ಕೊಡ್ತಾರೆ. ಡಾಕ್ಟ್ರ್ ಹತ್ರ ಕೇಳು ಅಂತಂದ್ರು. ಕ್ಯೂ ಥರ ಆಗಿಬಿಟ್ಟಿರುತ್ತೆ ಅಂತ ಒಳಗಡೆ. ಸೊ ಹಾಗಾಗಿ ಕಾಣಿಸ್ತಿದ್ಯಾ, ಕ್ಯೂ ಥರ ಆಗಿಬಿಟ್ಟಿರುತ್ತೆ ಅಂತ. ಅಲ್ಲಿ ಇದು ಕ್ಯೂ ಕರ್ಗೋಕ್ಕೆ ಅಲ್ಲಿ ಮೆಡಿಸಿನ್ ಕೊಡ್ತಾರಂತೆ. ಆ ಥರ ರಿಪ್ ಕಟ್ಟಿ ಕ್ಯೂ ಥರ ಆಗಿಬಿಟ್ಟಿರುತ್ತೆ, ಕೊಡ್ತಾರೆ ಅಂತ ಅಂದರು ಇಲ್ಲಿ ನಮಗೆ ಗೊತ್ತಿರೋರು. ಸೊ ಓಕೆ ಅಂತ ಓದ್ವಿ, ಲೇಟ್ ಆಗೋಯ್ತು ಅಂತ. ಹಾಗೆ ಪಾಪಂಗೆ ಮಾತ್ರ ಈ ವ್ಯಾಕ್ಸಿನ್ ತೊಗೊಂಡು ಬಂದ್ವಿ. ನೋಡೋಣ, ಅವ್ನು ಇದ್ದ ಮೇಲೆ ಏನಾದರೂ ಜ್ವರ ಬಂದರೆ ತೋರಿಸ್ತೀನಿ. ಮಾತ್ರ ತೊಡೆ ಕೊಡ್ತಾಗ ಮಾತ್ರ ಸಿಕ್ಕಾಪುಟ್ಟೆ ಹತ್ಬಿಟ್ಟ, ನೋಡೋಕ್ಕಾಗಲಿಲ್ಲ. ಇನ್ನು 1.5 ವರ್ಷಕ್ಕೆ. ಇವಾಗ ಅವ್ನಿಗೆ 9 ಮಂತ್ ಕಂಪ್ಲೀಟಾಗಿ 1 ವೀಕ್ ಆಗಿತ್ತು. ಸೊ ಅವ್ನಿಗೆ ಯಾವಾಗಲೂ ಅಷ್ಟೇ 1.5 ತಿಂಗಳಲ್ಲೂ ಅಷ್ಟೇ, 2.5 ತಿಂಗಳಲ್ಲೂ ಅಷ್ಟೇ 1 ವೀಕ್ ಗ್ಯಾಪ್ ಕೊಟ್ಟು ಹಾಕ್ಸಿದ್ದೀನಿ. ಇದು ಹಂಗೆ ಇಲ್ಲಿ ಯಾಕೆ 1 ತಿಂಗಳು ಗ್ಯಾಪ್ ಕೊಡೋದು ಬೇಡ ಅಂಥೇಳಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ರಿಸ್ಕ್ ತೊಗೊಳೋದು ಬೇಡ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಹಾಕ್ಸ್ಕೊಳ್ಳೋಣ ಅಂಥೇಳಿ ಹಾಕಿಸ್ಕೊಂಡಿದ್ದು. ಸೊ ನಾನು ಇಲ್ಲೇ ಮನೆ ಹತ್ರ ಅಲ್ವಾ ಅಂಥೇಳಿ, ಹಿಂಗಿದ್ರು ಕಾರಲ್ಲಿ ಹೋಗ್ತೀನಲ್ಲ ಅಂಥೇಳಿ ಮನೆ ಹತ್ರ ಯಾವ ಥರ ಡ್ರೆಸ್ಸಲ್ಲಿದೆ ಅದೇ ಥರ ಸ್ವಲ್ಪ ಮುಖ ತೊಳ್ಕೊಂಡು ಹಾಗೆ ಹೋದೆ. ಅವನಿಗೂ ಅಷ್ಟೇನು ಬಟ್ಟೆ ಗಿಟ್ಟೆ ಏನು ಚೆನ್ನಾಗಿರೋದು ಹಾಕಿಲ್ಲ. ಮನೆ ಹತ್ರ ಅದು ಹಾಕ್ತೀನಿ, ಅದನ್ನೇ ಹಾಕ್ಕೊಂಡು ಕರ್ಕೊಂಡು ಹೋದೆ. ವ್ಯಾಕ್ಸಿನ್ ಹಾಕ್ಸ್ಕೊಳೋಕ್ಕೆ ರೆಡಿಯಾಗಿ ಹೋಗ್ಬೇಕಾಗೈಸ್. ಸೊ ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ಮೋಸ್ಟ್ 500 ಹತ್ರ ಇದ್ದೀನಿ. 500 ಕಂಪ್ಲೀಟ್ ಆದರೆ ನನಗೆ ಆಲ್ಮೋಸ್ಟ್ 3,800 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಸೊ ನಾನು ಅಪ್ಲಿಕೇಶನ್ ಹಾಕ್ಬೋದು.
500 ಕಂಪ್ಲೀಟ್ ಆದರೆ ಸೊ ಅಪ್ಲಿಕೇಶನ್ ಹಾಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಗೂಗಲ್ AdSense ಏನಾದರೂ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಹೇಗೆ 500 ಸಬ್ಸ್ಕ್ರೈಬರ್ ಇದ್ರೂ ಅಪ್ಲಿಕೇಶನ್ ಹಾಕ್ಬೋದು ಅಂಥೇಳಿ ನಿಮಗೆ ತೋರಿಸ್ತೀನಿ. ನಂದೇನಾದರೂ ಅಪ್ಡೇಟ್ ತೊಗೊಂಡ್ರೆ ಇನ್ನು 2-3 ಮೆಂಬರ್ಸು ಆಗಬೇಕು 500ಗೆ. ಅದಾದಮೇಲೆ ನಾವು ವಾಚ್ ಅವರ್ ಕಂಪ್ಲೀಟ್ ಆಗಿದೆ. 200 ವಾಚ್ ಅವರ್ ಕಂಪ್ಲೀಟ್ ಆಗಬೇಕಷ್ಟೇ. 3800 ಕಂಪ್ಲೀಟ್ ಆಗಿದೆ. ಸೊ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಹಂಗೆ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.